ಎಲ್ಲರಿಗೂ ನಮಸ್ಕಾರ. ಕನಕಪುರದ ನಮ್ಮ RES ಸಂಸ್ಥೆ ರೂರಲ್ ಡಿಗ್ರಿ ಕಾಲೇಜಿನಲ್ಲಿ ಮೇ 15ರಂದು ಅತ್ಯಂತ ವಿಜೃಂಭಣೆಯಿಂದ ನಡೆದ ಕಲಾ ಸಂಗಮ ವಾರ್ಷಿಕೋತ್ಸವ ಸಮಾರಂಭದ ವಿಶೇಷ ನೆನಪುಗಳು ನಿಮಗಾಗಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಸಿದ್ಧ ಗಾಯಕರಾದ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ಅವರು, ಜ್ಞರುದ್ರಪ್ಪನವರು ಶಿಕ್ಷಕರಾಗಿದ್ದ ಕೇವಲ 42 ವಿದ್ಯಾರ್ಥಿಗಳಿಂದ ಆರಂಭವಾದ ನಮ್ಮ ಸಂಸ್ಥೆ ಇಂದು ಸಾವಿರಾರು ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಎಂದು ಸಂಸ್ಥಾಪಕರನ್ನು ಸ್ಮರಿಸಿದರು. ನಡುಮನೆಯೇ ಅಣ್ಣಯ್ಯ ಸುಖವಾಗಿ ನೀನು ಬಾಳಣ್ಣ. ನೋಡಿ ಎಂಥ ಮಾತನ್ನ ಅಣ್ಣನಿಗೆ ಹೇಳ್ತಿದ್ದಾಳೆ ಹೆಣ್ಣುಮಗಳು. ನೀವು ನಿಮ್ಮ ತಾಯಿ ಮನೆ ನಿಮಗೆ ಸ್ಥಿರ ಅಲ್ಲ, ಹೆಚ್ಚು ಹೆಣ್ಣುಮಕ್ಕಳು ಕೊಡ್ತಿದ್ದೀರಿ. ಒಂದೊಂದು ಮನೆಗೂ ಹೋದಾಗ ನೀವು ಆ ಮನೆಯ ಜ್ಯೋತಿಗಳಾಗ್ತೀರಿ, ಸ್ವಚ್ಛವು ಕನ್ನಡ ದೀಪವಾಗ್ತೀರಿ. ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಚಲನಚಿತ್ರ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರು, ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಿದ್ದು ಸಕಾರಾತ್ಮಕವಾಗಿ ಯೋಚಿಸಿದಾಗ ಯಶಸ್ಸು ಸಿಗುತ್ತದೆ ಎಂದು ಕಿವಿಮಾತು ಹೇಳಿದರು. ಇನ್ನು ಕಾಮಿಡಿ ಕಿಲಾಡಿ ಖ್ಯಾತಿಯ ಅಪ್ಪಣ್ಣ ದಾಮದುರ್ಗ ತಮ್ಮ ಹಾಸ್ಯ ಚಟಾಕಿಗಳಿಂದ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ನಾವು ಹುಟ್ಟಿರ್ತಕ್ಕಂಥದ್ದು ಯಾವನೋ ಡ್ರಗ್ಸು ಎಣ್ಣೆ ಮಾರೋನ್ಗೆ ದುಡ್ಡು ಮಾಡಿಕೊಂಡು ನಾವು ಎಣವಾಗಿ ಸಾಯೋದಕ್ಕಲ್ಲ. ನಾವು ಸಮಾಜಕ್ಕೆ ಮಾದರಿಯಾಗಿ, ನಮ್ಮ ತಂದೆ ತಾಯಿಗೆ ಆಸ್ತಿಯಾಗಿ, ದೇಶಕ್ಕೆ ಆಸ್ತಿಯಾಗಿ ಬದುಕಬೇಕಾಗ್ತದೆ. ಎಲ್ಲ ಮಧ್ಯಮ ವಯಸ್ಸಿನಲ್ಲೇ ಕುಡಿತಕ್ಕೆ ಒಳಗಾಗಿ ಬೈಕ್ ಆಕ್ಸಿಡೆಂಟ್ಗಳು, ಕಾರ್ ಆಕ್ಸಿಡೆಂಟ್ಗಳು, ಹೊಡೆದಾಡ್ಕೊಳ್ಳೋದು, ಹುಡುಗಿ ವಿಚಾರಕ್ಕೆ ಗಲಾಟೆ, ಹುಡುಗರ ವಿಚಾರಕ್ಕೆ ಗಲಾಟೆ, ಸ್ನೇಹಿತರ ವಿಚಾರಕ್ಕೆ ಗಲಾಟೆ, ಅದೆಲ್ಲ ನಿಮ್ಮ ಗುರಿ. ನಿಮ್ಮ ಗುರಿ ಯಾವುದು ಅಂದರೆ, ಓದ್ತಿರೋ ಬಿಡ್ತಿರೋ ಬೇಡ, ನಾನು ನೀವು ಓದಲಿ ಅಂತ ಹೇಳೋದು. ಫೀಸ್ ಕಟ್ಟೋರು ನಿಮ್ಮ ಅಪ್ಪ ಅಮ್ಮ, ಹೇಳ್ಕೊಡೋರು ನಿಮ್ಮ ಶಿಕ್ಷಕರು, ನಿಮ್ಗೆ ಜವಾಬ್ದಾರಿ ಇದ್ದರೆ ನೀವು ಓದಿ, ನಿಮ್ಮ ಗುರಿ ಕಾಣಿಸಿದ್ರೆ ನೀವು ಓದಿ, ಇಲ್ಲದೆ ಹೋದ್ರೆ ನಿಮ್ಮ ಆಯ್ಕೆ ನಿಮ್ಗೆ ಬಿಟ್ಟಿರೋಂಥದ್ದು. ಹಾಳಾದರೆ ಅದಕ್ಕೆ ನೀವು GPA ಹೋಲ್ಡರ್ಗಳು, ನಿಮ್ಮ ಶಿಕ್ಷಕರು ಅಲ್ಲ, ನಿಮ್ಮ ಪೇರೆಂಟ್ಸ್ಗಳು ಅಲ್ಲ. ಹಾಳಾಗಕ್ಕೆ ನೀವು ಮಾತ್ರ GPA ಹೋಲ್ಡರ್ಗಳು. ಒಳ್ಳೇದಾದ್ರೆ ಅದಕ್ಕೆ GPA ಹೋಲ್ಡರ್ಗಳು ಬೇಕಾದಷ್ಟು ಜನ ಬರ್ತಾರೆ. ನನ್ನ ಶಿಷ್ಯ ಇವನು, ನಮ್ಮ ಸ್ನೇಹಿತ ಇವನು, ನನ್ನ ಮಗ ಇವನು, ನಮ್ಮ ಸ್ನೇಹಿತ ಮತ್ತೊಂದು ಇನ್ನೊಂದು ಅಂತ. ದಯಮಾಡಿ ತಲೆಯಲ್ಲಿ ಇಟ್ಕೊಳ್ಳಿ. ಅವಕಾಶ ಸಿಕ್ಕಿದಾಗ ಆಕಾಶ ಮುಟ್ಟಬೇಕಾಗ್ತದೆ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಾನೇನು ಒಳ್ಳೆ ವ್ಯಕ್ತಿ ಅಲ್ಲ. ನಾನು 4-6 ರೀತಿ ತಪ್ಪುಗಳನ್ನ ಮಾಡಿ ತಿದ್ದುಕೊಂಡು ಇವತ್ತು ಜವಾಬ್ದಾರಿಯುತವಾಗಿ ಬದುಕ್ತಾ ಇದ್ದೀನಿ. ನಾನು ಒಂದ್ಸಲಿ ಫೇಲ್ ಆಗಿದ್ದೆ, ಕಟ್ಕೊಂಡು ಪಾಸ್ ಆಗಿ, ಜೀವನದಲ್ಲೂ ಫೇಲ್ ಆಗಿ ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ನನ್ನ ಜೊತೆಯಲ್ಲಿ ಒಂದಷ್ಟು ಜನ ನನ್ನ ಮೇಲೆ ನಂಬಿಕೆ ಇಟ್ಟು, ನಿನ್ನ ಕೈಯಲ್ಲೂ ಶಕ್ತಿ ಇದೆ, ನೀನು ಬದುಕ್ತೀಯ, ನೀನು ಒಂದು ದಿವಸ ಸಮಾಜಕ್ಕೆ ಮಾದರಿ ಆಗ್ತೀಯ ಅಂತ ನನ್ನ ಹುರಿದುಂಬಿಸಿ, ನಾನು ನಂಬಿರ್ತಕ್ಕಂಥ ಭಗವಂತ, ನನ್ನ ತಾಯಿ ತಂದೆ, ನನ್ನ ಮಕ್ಕಳು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ನಿಮಗೊಂದು ಅವಕಾಶ ಸಿಕ್ಕಿದೆ. ನಮಗೂ ನಿಮಗೂ ಇರೋದು ಇಲ್ಲದೆ ಇರೋವಂಥದ್ದು ಏನು ಗೊತ್ತಾ, 1000 ಕೋಟಿ ಇರೋವಂಥವನೇ ಆಗಿಲ್ಲ. ಅವನ ವಯಸ್ಸು ನಿಮ್ಮ ವಯಸ್ಸು. ನಿಮ್ಮ ವಯಸ್ಸಿದೆಯಲ್ಲ, ಎಷ್ಟು ಕೋಟಿ ಕೊಟ್ಟರು ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ. ಈ ವಯಸ್ಸನ್ನ ಆಸ್ತಿಯಾಗಿ ಬಳಸ್ಕೊಡಿ. ಪ್ರತಿಯೊಬ್ಬರು ಕೂಡ ಕಾನ್ಫಿಡೆನ್ಸ್ ಇಟ್ಕೊಡಿ. ನೀವು ಹೆಂಗಿದ್ದೀರಾ ಏನು ಅಂತ ಬೇಕಾಗಿಲ್ಲ. ದಪ್ಪಗಿದ್ದೀರೋ, ಸಣ್ಣಗಿದ್ದೀರೋ, ಕಪ್ಪಗಿದ್ದೀರೋ, ಇನ್ನೊಂದಿದ್ದೀರೋ ಬೇಕಾಗಿಲ್ಲ. ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೋಬೇಕಾದ್ರೆ ಭಾಳ ಗೌರವವಾಗಿ ಜನಗಳ ಮುಂದೆ ಪ್ರೆಸೆಂಟ್ ಮಾಡ್ಕೊಳ್ಳಿ. ನಿಮ್ಮ ಜೋಬಲ್ಲಿ ದುಡ್ಡಿದೆಯೋ ಬೇಕಾಗಿಲ್ಲ, ಆದರೆ ನಿಮಗೆ ಮಾನ ಮರ್ಯಾದೆಗೆ ಭಾಳ ಬೆಲೆ ಕೊಡುವಂಥವ್ರ ಜೊತೆ ನೀವು ಇರಿ. ಅದೇ ರೀತಿ ವಿದ್ಯೆಗೆ ಬೆಲೆ ಕೊಡಿ. ನೀವೆಲ್ಲದಕ್ಕಿಂತ ಹೆಚ್ಚಾಗಿ ಕಲಿಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಆರ್ಟ್ ಆಫ್ ಲಿವಿಂಗ್. ಬದುಕುವಂಥ ಕಲೆ ಇದ್ದರೆ ಎಲ್ಲಿ ಬೇಕಾದರೂ ಬದುಕ್ಬೋದು. ಬದುಕುವಂಥ ಕಲೆ ಇಲ್ಲ ಅಂದರೆ ನೀವು ಎಷ್ಟೇ ಡಿಗ್ರಿಗಳು ತೊಗೊಳ್ಳಿ, ಕಾಮನ್ ಸೆನ್ಸ್ ಇಲ್ಲ, ಸಿವಿಕ್ ಸೆನ್ಸ್ ಇಲ್ಲ ಅಂದರೆ ಎಲ್ಲೋದ್ರೂ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಇತ್ತೀಚಿನ ಮಕ್ಕಳೆಲ್ಲ ನಾಟಕ ಮಾಡಬೇಕು ಅಂತ ಹೇಳಿ, ಇತ್ತೀಚಿನ ಮಕ್ಕಳಿಗೆ ಈಗ ನಾಟಕಗಳು ಹೋಗಿದೆ ಸರ್. ಈಗ ನಾಟಕಗಳೆಲ್ಲ ಈಗ ಬೇರೆ ಬಂದಿದೆ. ಈಗ ಹೂವಿನ ಬಾಣದಂತೆ ಅಪ್ಪಪ್ಪ ಪಾಪಿಯ ಸರ್. ಈಗ ನಾಟಕ ನಾವು ಹೇಳೋದು ಬೇಡ ಸರ್, ಅವರೇ ಮಾಡ್ತಾರೆ. ಇವಾಗ ಎಲ್ಲ ಬಾತ್ರೂಮಲ್ಲಿ ಕುತ್ಕೊಂಡು ರೀಲ್ಸ್ ತಿಕ್ತಾರೆ ಸರ್. ದೇವರೇ ಕಾಪಾಡ್ಬೇಕು ನಮಗೆ. ಈ ಎಲ್ಲರದು ಬೆಳ್ಳಿನ ಚರ್ಮಗಳು ಹೋಗ್ತಾ ಇದೆ ಸರ್. ಈಗ ಬರೀ ಉಜ್ಜಿ. ಹೌದು ಸರ್. ಇದೆಲ್ಲ ಎಲ್ಲ ಈ ಆ್ಯಕ್ಚುಲಿ ಈ ಬೆಳ್ಳ ಹಾಕ್ಸೋದು ಒಂದು ಹೊಸ ಟ್ರೆಂಡ್ ಬಂದಿದೆ. ಇವಾಗ ಇದು ಪ್ಲಾಸ್ಟಿಕ್ ಸರ್ಜರಿ ಮಾಡುತ್ತಿದ್ದಾರೆ ಸರ್. ಅಷ್ಟರ ಮಟ್ಟಿಗೆ ಆಗೋಗಿದೆ. ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ HK ಶ್ರೀಕಂಠ ಅವರು ಜಾನಪದ ಹಾಗೂ ಸಿನಿಮಾ ಕ್ಷೇತ್ರದ ಸಾಧಕರನ್ನು ಒಂದೇ ವೇದಿಕೆ ಕರೆತಂದ ಈ ಕಾರ್ಯಕ್ರಮದ ಮಹತ್ವವನ್ನು ಹಂಚಿಕೊಂಡರು. ಅವರು ನನಗೇನೆ ಒಕ್ಕಲು ಸಂಖ್ಯೆ ಡೈರೆಕ್ಟರ್ ಅವರು, ಅಲ್ಲಲ್ಲೂ ಸಾಕಷ್ಟು ವಿದ್ಯಾಸಂಸ್ಥೆಗಳಿವೆ. ಬಹುಶಃ ಅದೆಲ್ಲ ಜ್ಞಾನ ಇರೋದಕ್ಕೆ ಅದನ್ನ ಒಳ್ಳೆ ತುಂಬ ಚೆನ್ನಾಗಿ ಹಂಚ್ಕೊಂಡ್ರು. ಹಾಗೆ ತಮಾಷೆ ಮಾಡೋದಕ್ಕಿಂತಲೂ ಹೆಚ್ಚಿಗೆ ತಿಳುವಳಿಕೆನೂ ಹೇಳಿದ್ರು ನಮ್ಮ ಅಪ್ಪಣ್ಣವರು. ಸೊ ಹಾಗೆ ನಂದೇನು ಹೇಳ್ತಾ ಇದ್ದೀನಿ ಅಂತಂದರೆ, ಗುರಿ ಇಟ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಮುಂದೆ ಇಷ್ಟೇ. ಒಂದು ಗುರಿ ಇಲ್ಲ ಸುಮ್ಮನೆ ಏನೋ ಡಿಗ್ರಿ ಮಾಡಬೇಕು,
ತಂದೆ ತಾಯಿ ಫೀಸ್ ಕಟ್ತಾರೆ, ಏನೋ 3 ವರ್ಷ ಒಂದು ಡಿಗ್ರಿ ಸರ್ಟಿಫಿಕೇಟ್ ತಗೋ ಹೋಗ್ಬೇಕು ಅನ್ನೋದು ನಿಮ್ಮ ತಲೆಯಿಂದ ಫಸ್ಟ್ ತೆಗೆದುಬಿಡಿ. ಬರೀ ಒಂದು ಡಿಗ್ರಿ ತಗೊಂಡು ನಾನೇನೋ ಪ್ರೊಫೆಷನಲ್ ಬೆಳಿತೀನಿ, ನಾನೇನೋ ಸಾಧಿಸ್ತೀನಿ ಅನ್ನೋದು ಸುಳ್ಳು. ಅದು ಆದರೆ ನೀವು ಗುರಿ ಇಟ್ಕೋದ್ರೆ ಹೈಯರ್ ಲೆವೆಲ್ ಗುರಿ ಇರಬೇಕು. ನಿಮ್ಗೆ ಏಮ್ ಹೈಯರ್ ಲೆವೆಲ್ ಇಟ್ಕೊಳ್ಳಿ. ಇದೇ ವೇಳೆ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಹಾಗೂ NSS, NCC ಸಾಧಕರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ನಂತರ ನಡೆದ ನಮ್ಮ ವಿದ್ಯಾರ್ಥಿಗಳ ರಂಗುರಂಗಿನ ಸಾಂಸ್ಕೃತಿಕ ಪ್ರದರ್ಶನ ಸಭಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MS ಕೆಂಪೇಗೌಡ, ಉಪಪ್ರಾಂಶುಪಾಲರು, ಸಂಚಾಲಕರು ಹಾಗೂ ಬೋಧಕ ಸಿಬ್ಬಂದಿ ಉಪಸ್ಥಿತರಿದ್ದರು.